ಇಲ್ಲಿ ನೇತ್ರಾವತಿ ಹೊಳೆ ಇಲ್ಲಿ ಉಗಮಸ್ಥಾನ ಇದೆ. ಭೂಮಿಯಿಂದ ಒಂದು 3 ಕಿಲೋಮೀಟರ್ ಬರ್ತಾ ಇದೆ. ಮತ್ತೆ ನಾವು ಖುಷಿಯಿಂದ ಹೋಗಿ ಬರುವಾಗ ಅದೇ ಥರ ಖುಷಿಯಿಂದ ಬರ್ಬೇಕು. ಇಲ್ಲೇ ಇರ್ತೀನಿ ನೋಡ್ತೀನಿ. ನಮ್ ಜೀಪಲ್ಲಿ ಅರ್ಧ ಟ್ರೆಕ್ ಮುಗ್ದೋಯ್ತು. ಆ ಲೆವೆಲ್ ಟ್ರೆಕ್ ಮಾಡಿದ್ರು ಅವರು. ನಾನು ಚೂರಿ ಹೋದ್ರೆ ಬೀಳ್ತೀನಿ. ಹಾಯ್ ವಾಪಸ್ ಬರಲ್ಲ. ವಾಪಸ್ ಬೇಡವಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ಒಬ್ಬನೇ ಹೋಗ್ತಿದ್ದೀನಿ. ಸೊ ಪ್ರೆಸೆಂಟ್ಲಿ ಅತ್ತಿಗುಪ್ಪೆಯಲ್ಲಿದ್ದೀನಿ. ಸೊ ಅತ್ತಿಗುಪ್ಪೆಯಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕಲ್ಲಿ ಬಸ್ ಹತ್ತಬೇಕು. ಆ್ಯಕ್ಚುಲಿ ಲಾಸ್ಟ್ ಬಸ್ಸು ಇರೋದು 10 o'clockಗೆ ಲಾಸ್ಟ್ ಬಸ್ಸು. ಸೊ ಕಲಸಾಗಿ ಹೋಗಬೇಕು. ಆ್ಯಂಡ್ ಈಗ ಆಲ್ರೆಡಿ 9:30 ನಿಯರ್ ಆಗಿದೆ. ಸೊ ಜಸ್ಟ್ ಇನ್ ಹಾಫ್ ಆನ್ ಅವರ್ ಟೈಮ್ ಇದೆ. ಲೆಟ್ಸ್ ಗೋ ಗಾಯ್ಸ್. ಬಾಯ್ ಗಾಯ್ಸ್, ಟೈಮ್ ಇಲ್ಲ. ಸಿ ಯು ದೇರ್. ಮೆಟ್ರೋ ಸ್ಟೇಷನ್ ಬಂತು. ಆ್ಯಂಡ್ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್. ಯಾ ಇಲ್ಲಿ ಹತ್ತಿ ಮೆಜೆಸ್ಟಿಕಲ್ಲಿ ಇಳಿದು ಸೊ ಅಲ್ಲಿಂದ ಹೋಗ್ಬೇಕು. ಸೊ ಗಾಯ್ಸ್, ಇದು ನಮ್ಮ ಬಸ್ಸು. ಸೊ ಇಲ್ಲಿಂದ ಈಗ ಹೊರಡಬೇಕು. ಸೊ ಗಾಯ್ಸ್, ನಾವೀಗ ಕಲ್ಸಾಗಿ ರೀಚ್ ಆದ್ವಿ. ಆ್ಯಕ್ಚುಲಿ ಶೇರ್ ಆಟೋಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ 6:15ಗೆ ಬಸ್ ಬರುತ್ತಂತೆ, ಪ್ರೈವೇಟ್ ಬಸ್ಸು. ಸೊ ಇಲ್ಲಿ ಕಳಸಾಯಿಂದ ಸಾಮ್ಸೆಗೆ ಡೈರೆಕ್ಟ್ ಬಸ್ ಇದೆ ಅಂತೆ. ಸೊ ಸಾಮ್ಸೆ ನಮ್ಮದು ಬೇಸ್ ಪಾಯಿಂಟ್. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಸ್ಟಿಕ್ ಇವರಿಗೆ ನಡೆಯೋಕ್ಕಾಗಲ್ಲಂತೆ. ಯಾರಿಗೆ ಅಷ್ಟಿಕ್ ನಿಮಗೆ ಕೊಡ್ತೀವಿ. ಚೆಕ್ ನಮಗೆ ಕ್ಯಾಶ್ ಬೇಕಲ್ಲ. ಕ್ಯಾಶ್ ಇಲ್ಲ ಅಂತಿಲ್ಲ, ಕಾಲೇಜ್ ಮಕ್ಕಳು. ಪ್ಲೀಸ್ ನೀವು ಕೊಡ್ತೀಯಲ್ಲ. ಇಲ್ಲಿ ನೇತ್ರಾವತಿ ಹೊಳೆ ಇಲ್ಲಿ ಉಗಮಸ್ಥಾನ ಇದೆ. ಭೂಮಿಯಿಂದ ಒಂದು 3 ಕಿಲೋಮೀಟರ್ ಬರ್ತಾ ಇದೆ. ಮತ್ತೆ ಅದು ಕಲ್ಲಲ್ಲಿ 4 ಕಣ್ಣಿ ಬೀಳ್ತದೆ. ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಹೋಗಕ್ಕಾಗಲ್ಲ. ನಾವು ಭಾಳ 35 ವರ್ಷ ಆಯ್ತು ತಾವೇ ನೋಡಿ. ಅವಾಗ ಹಸುಗಳು ಹೊಡ್ಕೊ ಹೋದಾಗ ಅಲ್ಲಿ ಹೋಗಿ ನೋಡಿದ್ವಿ. ಈಗ ಯಾರು ಹೋಗ್ತಿಲ್ಲ ಅಲ್ಲಿ. ಅಲ್ಲಿ ಪ್ರಾಣಿಗಳೆಲ್ಲಿದೆ. ಅದು ಇಲ್ಲಿ ಹೋಗಿ ಈಗ ಹೋಗಿ ಆಗ ಹೋಗಿ ಧರ್ಮಸ್ಥಳ ಹೋಗಿದ್ವಿ. ಧರ್ಮಸ್ಥಳ ಹೋಗಿ ಧರ್ಮಸ್ಥಳ ಮಂಗಳೂರು. ತೋರಿಸ್ತಾರೆ ಪಾಕ್ ಬಿಡ್ಬೋದು ನಿಮ್ಮ ರೀತಿಗೆ ಹೋಗಿ, ತೊಂದರೆ ಇಲ್ಲ. ದೂರ ಕಾಣ್ತದೆ. ನೇತ್ರಾವತಿ ಪೀಕ್ ಹೀಗಾದರೆ ಅದು ಹೀಗೆ ಕಾಣುತ್ತೆ. ಮತ್ತು ಬಾಗ್ ಬಿಟ್ಟು ಕುದುರೆ ಮಕ್ಕನೂ ಕಾಣುತ್ತೆ. ಫಾಗ್ ಬಿಟ್ರೆ ತುಂಬಾ ಪೀಕ್ಸ್ ಕಾಣುತ್ತೆ. ಕಾಣುತ್ತೆ. ಕುದುರೆ ಮಕ್ಕ ಕಾಣುತ್ತೆ. ಇಲ್ಲ ರಾಣಿದೇವಿ ಬಂಡಾಜಿ ಕಾಣುತ್ತೆ. ಬಂಡಾಜಿ. ಮತ್ತು ಆ ಕಡೆ ಗಡದ ಕಲ್ಲು ಅದು ಗೊತ್ತಿದೆಯಾ? ಅದು ಕಾಣುತ್ತೆ. ಗಡದ ಕಲ್ಲು ಅದು ಕಾಣುತ್ತೆ. ಎಲ್ಲ ಕಾಣ್ತದೆ. ಈಗ ಹೋಗುವಾಗ ಅಪ್ಪು ಇದೆ ಒಂದು 2.5 ಕಿಲೋಮೀಟ್ರ್. ನೀವೆಲ್ಲ ಹೋಗಿ ಬರುವಾಗ ಮತ್ತು ಅದಕ್ಕೂ ಜಾಗ್ರತೆ ಬರಬೇಕು. ಬಿಡು, ಅಲ್ಲಿ ಬಿದ್ರೆ ಜಾರಿಲಿ ಅಲ್ಲ ಬೀಳ್ಬಾರ್ದು. ನೀನು ಅವ್ರು ಹೇಳ್ತಾರೆ ನಿಮ್ಮ ಸ್ಟೆಪ್ಪಿಗೆ ನೀವೇ ಗಟ್ಟಿಯಾಗಿ ನಿಧಾನ ಬರಬೇಕು. ಕಾಲು ಈ ಥರ ಕೊಟ್ಟು ಬರಬೇಕು ಬೀಳುವಾಗ, ಈ ಥರ. ಮತ್ತು ಹೀಗೆ ಬಂದರೆ ಹೇಗೋ ಹೋಗ್ತಾರೆ ಕಾಲು.
ಮತ್ತು ಬೋಟಿ ಇಲ್ಲಿಗೆ ಬೆಟ್ಟಾಗ್ತದೆ, ಬೆಟ್ಟಿಗೆ ನಿಧಾನ ಈ ಥರ ಬರ್ಬೇಕು, ನಿಧಾನಾಗಿ. ಈ ಖುಷಿಯಿಂದ ಹೋಗಿ ಬರುವಾಗ ಅದೇ ಥರ ಖುಷಿಯಿಂದ ಬರ್ಬೇಕು. ಇಲ್ಲೇ ಇರ್ತೀನಿ, ನೋಡ್ತೀನಿ, ಹೇಳ್ತಾ ಬರ್ಬೇಕು. ನಾನು ಹಾಗೆ ಎಲ್ಲ ಹೋಗ್ತಾ ಇದ್ದೆ, ಕರ್ಕೋದು ಕೂಡ ಗೈಡ್. ನಿನ್ನ ಇವಾಗ 4-5 ದಿವಸ ಹೋಗಿಲ್ಲ. ಇವಾಗ ಕಾಲ್ ಸೆಲ್ ಮಾಡಕ್ ನಿಂತ್ಕೊಂಡು ಗೈಡ್ ಓಲ ನಮ್ಮ ನಂಬರ್ ಇಲ್ಲ, ನಂಬರ್ ಪರಿಕರ. ನಾನು ನಿನ್ನ ಕಳ್ಸ ಹೋಗಿದ್ದೆ, ಕಳ್ಸ ಹೋಗಿ ನಂತರ ಮನೆಗೆ ಹೋಗಿದ್ದೆ. ನಮ್ಮ ಸೊಸೆಗೆ ಹೆರಿಗೆ ಆಗಿದೆ, ನಿನ್ನ ಬಾಲ್ಯ ತೋಟಲ್ ಬನ್ನಿ ಅಂತ ಅಲ್ಲಿ ಕರೆದಿದ್ದು, ಅಲ್ಲಿ ಹೋಗಿದ್ದೆ. ಅದು ಮುಖ್ಯ ಬರೋ ಹೊತ್ತಿಗೆ ನಿನ್ನ ನಂಬರ್ ಪಾಸ್ ಆಗಿದೆ. ಇನ್ನು ನಾಳೆ ಆಯ್ತು. ಆಯ್ತು. ಯಾವ ಪಾಪು? ಪಾಪು ದೊಡ್ಡ ಗಂಡು ಮಗು. ಇಷ್ಟು ಬೇಗ ಮರ್ತೋದ್ರ ಥಿಂಕ್ ಮಾಡ್ತೀರಾ ಪಾಪು? ಸಡನ್ ನಾ ಇಲ್ಲೇ ಇದ್ದೀನಲ್ಲ, ಗೊತ್ತು ನಂಬರ್ ಬರಲ್ಲ ಅಂತ ಮೇಲ್ಗಡೆಗೆ, ಇಲ್ಲೇ ಇರ್ತಾರೆ. ಇಲ್ಲೇ ವ್ಯೂ ಆಯ್ತು ನಮ್ದೆಲ್ಲ. ನಮ್ ಜೀಪಲ್ಲಿ ಅರ್ಧ ಟ್ರೆಕ್ ಮುಗ್ದೋಯ್ತು. ಆ ಲೆವೆಲ್ ಟ್ರೆಕ್ ಮಾಡಿದ್ರು ಅವರು. ಬಾಗ ಕಂಪ್ನಿ ಅಂಕಲ್, ನಿಮ್ಗೆ ಏನಾದ್ರು ಮಾರ್ಕೆಟಿಂಗ್ ಇಂಟರ್ನ್ ಬೇಕಿದ್ರೆ ಹೇಳಿ, ನಾನು ಬರ್ತೀನಿ ಆಯ್ತಾ? ಸ್ಯಾಲ್ರಿ ಬೇಕಾ? ಬ್ಯಾಗ್ ಹಾಕೊಂಡು ಬಿದ್ದಿಗೆ ಹೋದ್ರೆ ಬೀಳಲ್ಲ. ಓಕೆ ಗೈಸ್, ಬೈ. Wait, I'll say hi and I'll come. Bye. ವಿಡಿಯೋ, ಫೋಟೋ. Hi. ಹಾಯ್. ಗಾಯ್ಸ್, ಬಿಸಿಲು ಸ್ಟಾರ್ಟ್ ಆಯಿತು, ಸೊ ನಮಗೆ ವ್ಯೂ ಕಾಣಿಸುತ್ತೆ ಮೇಲೆ. ವಾಟರ್ ಸೌಂಡ್ ಕೇಳಿಸ್ತಿದೆ. ಹಾಂ, ಕ್ರೌಡ್ ಇಲ್ಲ ಅಂದರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ. ಇಲ್ಲಿಂದ ಬಿದ್ದರೆ ಡೈರೆಕ್ಟ್ ವಾಟರ್ ಓಡಿದೆ. ಹಾಂ ಗಾಯ್ಸ್, ಆ್ಯಕ್ಚುಲಿ ಇಲ್ಲಿ ಸ್ಟ್ರೀಮ್ ಜಾಸ್ತಿ ಇದ್ದರೆ ಹಗ್ಗ ಹಿಡ್ಕೋಬೇಕು, ಬಟ್ ಈಗ ಸ್ಟ್ರೀಮ್ ಸ್ವಲ್ಪ ಕಮ್ಮಿ ಇದೆ. ಗಾಯ್ಸ್, ವಿ ಆರ್ ಕ್ರಾಸಿಂಗ್ ನೇತ್ರಾವತಿ ರಿವರ್. Hi. This is the view, guys. See. Wow. ನನಗೆ ಕಾಣ್ತಿಲ್ಲ ಅಂಕಲ್, ನನಗೆ ಸ್ಪೆಕ್ಸ್ ಕೂಡ ಇದೆ. ನೋಡಲ್ಲಿ ಆ ಕಾಡು ತಲೆ ಇದೆ ಅಲ್ಲ, ಹಾಂ, ಈ ಥರ ರೂಟ್ ಇದೆಯಲ್ಲ, ಗುಡ್ಡ ಅಲ್ಲಿದೆ ನೋಡಿ, 3 ಇದೆ ಮುಂದೆ, ಸ್ಟ್ರೈಟ್ ಮುಂದೆ ಈ ಪಾಕ್ ಬರ್ತಾ ಇದೆ. ನನಗೆ ಏನೋ ಮೇಲೆ ಕಾಣ್ತಿದೆ, ಬಟ್ ಅದು ಜಿಂಕೆ ಅಂತ ಹಾಂ, ಐಡೆಂಟಿಫೈ ಆಗ್ತಿಲ್ಲ. ಜಿಂಕೆ. ಅಂಕಲ್, ನಿಮ್ಗೆ ಯಾವಾಗಾದರೂ ಇಲ್ಲಿ ಅಂದರೆ ಹುಲಿ, ಸಿಂಹ ಆ ಥರದ್ದು ಸ್ಪಾಟ್ ಆಗಿದೆಯಾ? ಹಾಂ, ಸಿಂಹ ಕಾಣಿಸಿಲ್ಲ, ಹುಲಿ ಕಾಣಿಸಿದೆ, ಚಿರತೆ ಕಾಣಿಸಿದೆ, ಹಾಂ. ಕರಡಿ. ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಏನಾದ್ರು ಕಾಣಿಸುತ್ತೆ, ಹುಲಿ, ಚಿರತೆ ಏನಾದ್ರು ಗೊತ್ತಾಗುತ್ತೆ. ಕರಡಿ ಎಲ್ಲ ಇವತ್ತು ಬಂದಿರ್ತಾವೆ. ನೀವು ಬಂದಿರಿ ಅಂತೇಳಿ. ಹಾಂ, ಇಲ್ಲ, ವೀಕೆಂಡಲ್ಲಿ ಅಷ್ಟೇ ಫ್ರೀ ಮಾಡ್ಕೊಂಡು ಬರೋದು. ಗಾಯ್ಸ್, ಆಲ್ಮೋಸ್ಟ್ ಪೀಕ್ಗೆ ರೀಚ್ ಆದ್ವಿ. ಅವಳು ಟಾಪ್ಗೆ ಹೋಗ್ಬಿಟ್ಟು ಅಂತ ನಿಲ್ಕೊಂಡು ಅಲ್ಲ ಅವಳು. ಕಮ್ ಬಾಬು. ವಾಪಸ್ ಬರಲ್ಲ. 200 ಚೆನ್ನಾಗಿ ಬರುತ್ತೆ ನಾವು. Oh my god.
ಸರಿ ಇಲ್ಲ ಅದು ಹೆಂಗ್ ಬಂದಾಯ್ತು ಓಕೆ ಚೆನ್ನಾಗಿ ಬಂದಿದೆ. ರೆಸ್ಟ್ ಇನ್ ಪೀಸ್, ನೋ ರೆಸ್ಟ್ ಇನ್ ಪೀಕ್. ನಾವು ಅಲ್ಲಿ ಹೋದಾಗ ಕ್ಲಿಯರ್ ಆಗಿತ್ತು, ವಾಪಸ್ ಬರೋ ಬ್ರೋ 2 minutes ಕ್ಲಿಯರ್ ಆಗ್ತದೆ. ನಾನು ಯಾವ ಪೊಸಿಷನಲ್ಲಿ ಕುಂತೀನಂದ್ರೆ ಇಟ್ಸ್ ಕ್ಲಿಯರ್ ಬ್ರೋ. ಏನ ಯಪ್ಪ ಚಳಿ ಚಳಿ ಬ್ರೋ. ಅನ್ಸುತ್ತೆ ಆ ಸೈಡ್ ಅವ್ರ ಅಂಕಲ್ ಕೊಟ್ಟಾರ. ಬಿಡಕ್ ಅವ್ರ ಅಂಕಲ್ ಕೊಟ್ಟಾರ. Done with the peak view. It's a great amazing experience. Guys, I came solo for this trek and I met these cute sweet girls in the trek. Just stop ಮಾಡಿದೆ. ವಿಡಿಯೋ